ನಳಂದ ವಿಶ್ವವಿದ್ಯಾಲಯವನ್ನ ಕುರಿತು ಹಾಗೂ ನಳಂದ ವಿಶ್ವವಿದ್ಯಾಲಯದ ಐತಿಹಾಸಿಕ ಮಹತ್ವವನ್ನ ಕುರಿತು ಕೆಲವು ವಿಷಯಗಳನ್ನ ಅಥವಾ ದ ಲೆಸರ್ ನೋನ್ ಫ್ಯಾಕ್ಟ್ಸ್ ಅಬೌಟ್ ನಳಂದ. ಸಾಮಾನ್ಯವಾಗಿ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನಮಗೆ ಕೆಲವು ಮಾಹಿತಿಗಳಿರುತ್ತೆ, ಆದ್ರೆ ನಮಗೆ ತಿಳಿಯದ ಕೆಲವು ಮಾಹಿತಿಗಳನ್ನ ಇವತ್ತಿನ ಈ ಪ್ರಮುಖವಾದಂತಹ ಡಿಸ್ಕಷನ್ ಅಲ್ಲಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಾವೆಲ್ಲ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಏನು ಅಂದ್ರೆ, ಭಗವಾನ್ ಬುದ್ಧ ಸಾಕ್ಷಾತ್ತಾಗಿ ಇವತ್ತು ನಾವು ಯಾವುದನ್ನ ನಳಂದ ವಿಶ್ವವಿದ್ಯಾಲಯ ಅಂತ ಕರಿತೀವೋ ಆ ಜಾಗಕ್ಕೆ ಹಲವು ಬಾರಿ ಭೇಟಿ ಇತ್ತಿದ್ರು. ಹೇಗೆ ಅಂತಂದ್ರೆ, ಭಗವಾನ್ ಬುದ್ಧರ ಶಿಷ್ಯರಾದಂಥ ಉಪಗುಪ್ತರವರ ಊರೇ ನಳಂದ ಆಗಿತ್ತು. ನಳಂದಾನ ಆಗ ನಳಂದ ಆಮ್ರವನ ಅಂತ ಕರೀತಾ ಇದ್ರು. ಅಂದ್ರೆ ಅಲ್ಲೊಂದು ದೊಡ್ಡದಾದಂತಹ ಮಾವಿನ ತೋಪು ಅಥವಾ ಮಾವಿನ ದೊಡ್ಡದಾದಂತಹ ಒಂದು ತೋಟ ಇತ್ತು. ಆ ತೋಟವನ್ನ ರಾಜಗೃಹ ಮತ್ತು ಪಾಟಲಿಪುತ್ರಕ್ಕೆ ಸೇರಿದಂತಹ ಹಲವಾರು ವೃತ್ತಿ ಸಂಘಗಳಲ್ಲಿದ್ದಂತಹ ಶ್ರೇಷ್ಠಿಗಳು, ದ ಮೋಸ್ಟ್ ರಿಚ್ ಮರ್ಚೆಂಟ್ಸ್ ಆಫ್ ರಾಜಗೃಹ ಅಂಡ್ ಪಾಟಲಿಪುತ್ರ, ಅವರು 1 ಕೋಟಿ ಚಿನ್ನದ ಹಣವನ್ನ ನೀಡಿ ಅಥವಾ ಹೊನ್ನನ್ನ ನೀಡಿ ಆ ಒಂದು ಗ್ರಾಮವನ್ನ ಅಥವಾ ಯಾವುದನ್ನ ನಾವು ಇವತ್ತು ಮಾವಿನ ತೋಟ ಅಂತ ಕರಿತೀವೋ ಆ ಭಾಗವನ್ನ ಕೊಂಡ್ಕೊಂಡು ಅದನ್ನ ಭಗವಾನ್ ಬುದ್ಧರಿಗೆ ಕೊಟ್ರು. ಯಾತಕ್ಕಾಗಿ ಕೊಟ್ರು ಅಂದ್ರೆ, ಆ ಭಗವಾನ್ ಬುದ್ಧರು ಅಲ್ಲಿ ಬಂದು ಅವರ ಚಾತುರ್ಮಾಸದ ವಿಶೇಷ ಉಪನ್ಯಾಸಗಳನ್ನ ನೀಡ್ಲಿಕ್ಕೆ ಅನುಕೂಲ ಆಗೋ ಹಾಗೆ, ಹಾಗೂ ನಂತರದ ಕಾಲದಲ್ಲಿ ಅಲ್ಲಿ ಸ್ತೂಪ ಮತ್ತು ಒಂದು ಮಹಾವಿಹಾರ ಸಂಘಾರಾಮವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲ ಆಗೋ ಹಾಗೆ ಈ 500 ಜನ ಶ್ರೇಷ್ಠಿಗಳು, ಆ ಕಾಲದ ಅತ್ಯಂತ ಶ್ರೀಮಂತ ಶ್ರೇಷ್ಠಿಗಳು ಇದನ್ನ ಬುದ್ಧ ಭಗವಾನರಿಗೆ ಅವರು ದಾನವಾಗಿ ಕೊಡುಗೆಯಾಗಿ ಕೊಟ್ರು. ಅಲ್ಲಿ ಒಂದು ಮಹಾವಿಹಾರ ಪ್ರಾರಂಭ ಆಗುತ್ತೆ. ಆ ಮಹಾವಿಹಾರ ಅಥವಾ ಸಂಘಾರಾಮ ಪ್ರಾರಂಭ ಆಗುತ್ತೆ. ಅದನ್ನ ನಾವು ನಳಂದ ಸಂಘಾರಾಮ ಅಥವಾ ನಳಂದ ಮಹಾವಿಹಾರ ಅಂತ ಕರಿತೇವೆ. ಇವತ್ತು ನಾವು ನಳಂದಾವನ್ನ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಅಂದ್ರೆ, ಅದು ಬಿಟ್ವೀನ್ ರಾಜಗೃಹ ಅಂಡ್ ಪಾಟಲಿಪುತ್ರ. ನಾವು ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಹೋಗುವಾಗ ದಾರಿಯಲ್ಲಿ ಮಧ್ಯದಲ್ಲಿ ನಮ್ಗೆ ಈ ನಳಂದ ಗ್ರಾಮ ಅಂತ ಯಾವುದನ್ನ ಹೇಳ್ತೀವೋ ಅದು ಸಿಕ್ಕತ್ತೆ. ಈ ನಳಂದ ಅನ್ನುವಂತಹ ಗ್ರಾಮ ಮೊದಲು ಒಂದು ಮಾವಿನ ತೋಟ ಆಗಿತ್ತು. ಆ ಮಾವಿನ ತೋಟ ನಿಧಾನವಾಗಿ ಅಲ್ಲೊಂದು ದೊಡ್ಡದು ಬುದ್ಧನ ಮಹಾವಿಹಾರ, ಬೌದ್ಧ ಋಷಿಗಳು ಇರುವಂತಹ ಮಹಾವಿಹಾರ ಆಯ್ತು. ಅದಾದ ನಂತರದ ಕಾಲದಲ್ಲಿ ಅಲ್ಲಿ ಬುದ್ಧನ ಶಿಷ್ಯರು, ಬುದ್ಧನ ಹಲವಾರು ಜನ ಬೌದ್ಧ ಭಿಕ್ಷುಗಳು ಇರ್ಲಿಕ್ಕೆ ಸಾಧ್ಯ ಆಗೋ ಹಾಗೆ ದೊಡ್ಡದಾದಂತಹ ಹಲವಾರು ಮೊನಾಸ್ಟ್ರಿಗಳು ಅಲ್ಲಿ ನಿರ್ಮಾಣ ಮಾಡಲ್ಪಟ್ಟವು. ನಮ್ಗೆ ಭಗವಾನ್ ಬುದ್ಧರು ಬಂದಿರುವಂತಹ ವಿಷಯ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಚಲ್ಲವಗ್ಗ ಹೇಳುತ್ತೆ, ಏಕಂ ಸಮಯಂ ಭಾಗವ ನಳಂದಾನಾಂ ವಿಹಾರಾದಿ ಪಾವಾರಿಕೆ ಆಮ್ರವನೆ. ಪಾವಾರಿಕೆ ಆಮ್ರವನೆ, ಒಂದು ಮಾವಿನ ಕಾಡು, ಮಾವಿನ ತೋಟದ ಕಾಡು ಇತ್ತು, ವನ ಇತ್ತು. ಆ ವನದಲ್ಲಿ ಒಂದಾನೊಂದು ಕಾಲದಲ್ಲಿ ಭಗವಾನ್ ಬುದ್ಧರು ಬಂದಿದ್ರು, ಅಲ್ಲಿನ ವಿಹಾರದಲ್ಲಿ ಇದ್ರು. ಅಂದ್ರೆ ಇವತ್ತು ನಾವು ನಳಂದ ನೋಡ್ಲಿಕ್ಕೆ ಹೋದ್ರೆ ಅದು ಸಾಕ್ಷಾತ್ ಭಗವಾನ್ ಬುದ್ಧರು ಓಡಾಡಿರುವಂತಹ ಜಾಗ, ಅದು ಹ್ಯುಯನ್ ಸಾಂಗ್ ಓಡಾಡಿರುವಂತಹ ಜಾಗ. ನಮ್ಮ ಆರ್ಯಭಟ, ವಸುಬಂಧ, ಅಸಿತ, ಈ ದೊಡ್ಡ ದೊಡ್ಡ ಯಾರ್ಯಾರು ಇದಾರೋ, ಯಾರನ್ನ ನಾವು ದ ಗ್ರೇಟೆಸ್ಟ್ ಪ್ರೊಫೆಸರ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ, ದ ನಾಲೆಡ್ಜ್ ಸೆಂಟರ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಕರೆದ್ವೋ, ಆ ಎಲ್ಲ ಶ್ರೇಷ್ಠ ಭಿಕ್ಷುಗಳು, ಶ್ರೇಷ್ಠ ಆಚಾರ್ಯರು ಇದ್ದಂತಹ ಜ್ಞಾನದ ಪೀಠ ಅದು. ಅಂತಹ ಒಂದು ಜ್ಞಾನದ ಪೀಠದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. When there was no university in the world, we did not have any university in any part of the world. There was no thought of creating a residential education center in any part of the world. We did not know about Oxford, we did not know about Bologna, we did not know anything. It was at that time ಏನು ಯಾರು ಇನ್ನು ವಿಶ್ವವಿದ್ಯಾಲಯದ ಒಂದು ಯೋಚನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ಕಾಲದಲ್ಲಿ ಈ ರೀತಿಯಾದಂತಹ ಒಂದು ದೊಡ್ಡದಾದಂತಹ ಬೌದ್ಧ ಭಿಕ್ಷುಗಳು ಅವರೆಲ್ಲರೂ ಸೇರಿ ಇದ್ದಂತಹ ಒಂದು ಮಹಾವಿಹಾರ ಮತ್ತು ಒಂದು ವಿಶ್ವವಿದ್ಯಾಲಯ ನಿರ್ಮಿಸಲ್ಪಡ್ತು. ವಿಶ್ವವಿದ್ಯಾಲಯದ ಶ್ರೇಷ್ಠತೆಯನ್ನ ಹೇಳಲಿಕ್ಕೆ ಹೋದ್ರೆ ಅಲ್ಲಿ ಹಲವಾರು ಪ್ರಮುಖವಾದಂತಹ ಜ್ಞಾನ ಕೇಂದ್ರಗಳಿತ್ತಂತೆ. ದೆರ್ ವಾಸ್ ರತ್ನೋದಧಿ, ರತ್ನಸಾಗರ. ಇದನ್ನೆಲ್ಲ ಕೇಳ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ. ಸುಮಾರು 9 ಸ್ಟೋರಿಡ್ 9 ಸ್ಟೋರಿಡ್ ಲೈಬ್ರರಿ carrying thousands and thousands of books, supposed to be 9 million books, and all those books having lot of documents, manuscripts about the original scientific knowledge which was there in India.
ಭಾರತದಲ್ಲಿದ್ದಂತಹ ಅಪಾರವಾದಂತಹ ವೈಜ್ಞಾನಿಕ ಜ್ಞಾನ, ಭಾರತದಲ್ಲಿದ್ದಂತಹ ಅಪಾರವಾದಂತಹ ಲೋಹದ ಜ್ಞಾನ, ದ ನಾಲೆಡ್ಜ್ ಆಫ್ ಮೆಟಲರ್ಜಿ, ದ ನಾಲೆಡ್ಜ್ ಆಫ್ ಸೈನ್ಸ್, ದ ನಾಲೆಡ್ಜ್ ಆಫ್ ಮೆಡಿಸಿನ್, ದ ನಾಲೆಡ್ಜ್ ಆಫ್ ಆಯುರ್ವೇದ, ಈ ಎಲ್ಲ ಗ್ರಂಥಗಳು ಇದ್ದಂತಹ 9 ಸ್ಟೋರಿಡ್ ಲೈಬ್ರರಿಯಲ್ಲಿ ಇತ್ತಂತೆ. ಅಲ್ಲಿ ಬಹಳ ದೊಡ್ಡದಾದಂತಹ ಕ್ಯಾಂಪಸ್ ಓನ್ಲಿ ಫಾರ್ ಟೀಚರ್ಸ್ ಇತ್ತಂತೆ. ದೇರ್ ವರ್ ಮೋರ್ ದೆನ್ 3000 ಟೀಚರ್ಸ್ who are monks and nuns and also scholars from different parts of the world, including different parts of India. ಭಾರತದ ಅತ್ಯಂತ ಶ್ರೇಷ್ಠ ಜ್ಞಾನಿಗಳ ಸಮುದಾಯ ಆರ್ಯಭಟ, the one who gave us the contribution of decimal system. ಇವತ್ತು ದಶಮಾಂಶ ಪದ್ಧತಿ ಅಂತ ನಾವೇನು ಹೇಳ್ತೀವೋ ಆ ಡೆಸಿಮಲ್ ಸಿಸ್ಟಮ್ ನ ಕಂಡು ಹಿಡಿದವರೇ ಆರ್ಯಭಟ. ಆರ್ಯಭಟ ಆಗಿರ್ಬೋದು, ಅಥವಾ ವಸುಬಂಧ ಆಗಿರ್ಬೋದು, ಅಥವಾ ಅಲ್ಲಿನ ವೈಸ್ ಚಾನ್ಸಲರ್ ಶಿಲಾಭದ್ರ ಆಗಿರ್ಬೋದು, ಅಥವಾ ಅಲ್ಲಿಯೇ ಓದಿ ದೊಡ್ಡದಾದಂತಹ ಒಬ್ಬ ಪ್ರೊಫೆಸರ್ ಆದಂತಹ ವೇನ್ ಸಾಂಗ್ ಆಗಿರ್ಬಹುದು, ಧರ್ಮಪಾಲ ಆಗಿರ್ಬಹುದು, ಅಸಂಗ ಆಗಿರ್ಬೋದು, ಚಂದ್ರಕೀರ್ತಿ ಆಗಿರ್ಬೋದು, ಈ ತರಹದ ನೂರಾರು ಜನ ಅಪರಿಮಿತ ದೊಡ್ಡ ದೊಡ್ಡ ಜ್ಞಾನಿಗಳು ಇದ್ದಂತಹ ಒಂದು ಕ್ಷೇತ್ರ, ಜ್ಞಾನದ ಪೀಠ, ಅದು ನಮ್ಮ ನಳಂದ ಆಗಿತ್ತು. ಈಗ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ, ಯಾವುದನ್ನ ಅವರು ಅಲ್ಲಿ ಕಂಡು ಹಿಡಿದ್ರು, ದ ಸೈಂಟಿಫಿಕ್ ಇನ್ನೋವೇಷನ್ಸ್ ವಿಚ್ ಟುಕ್ ಪ್ಲೇಸ್, ದ ಇನ್ನೋವೇಷನ್ಸ್ ಆರ್ ದ ರಿಸರ್ಚ್ ವಿಚ್ ಟುಕ್ ಪ್ಲೇಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್, ಇನ್ ದ ಫೀಲ್ಡ್ ಆಫ್ ಅಸ್ಟ್ರಾನಮಿ, ಇನ್ ದ ಫೀಲ್ಡ್ ಆಫ್ ಮೆಟಲರ್ಜಿ, ಇದೆಲ್ಲವೂ ಸಹ ಎಷ್ಟೊಂದು ಶ್ರೀಮಂತವಾಗಿತ್ತು ಅಂದ್ರೆ, ದೇ ಕ್ರಿಯೇಟೆಡ್ ಅ ಸಿವಿಲೈಸೇಷನಲ್ ಕಾರ್ಪಸ್ ವಿಚ್ ವಾಸ್ ಆಫ್ ಅ ವೆರಿ ಗ್ರೇಟ್ ವ್ಯಾಲ್ಯೂ. ಎಷ್ಟೊಂದು ತೀವ್ರವಾಗಿತ್ತು ಅಲ್ಲಿನ ಸಂಶೋಧನಾ ಕ್ಷೇತ್ರ, ಹಾಗೂ ಎಷ್ಟು ರಿಚ್ ಆಗಿತ್ತು ಅಂದ್ರೆ, ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್, ದ ಮೋಸ್ಟ್ ಇಲೈಟ್ ಕ್ಲಾಸ್, ದ ನಾಲೆಡ್ಜಬಲ್ ಸ್ಟೂಡೆಂಟ್ಸ್, ದೇ ವಾಂಟ್ ಟು ಕಮ್ ಅಂಡ್ ಸ್ಟಡಿ ಹಿಯರ್ ಇನ್ ನಳಂದ. 16,000 ಮೈಲಿ ದೂರದಿಂದ ಹ್ವೇನ್ ಸಾಂಗ್ ಬರ್ತಾನೆ. ನಾವು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಸಾಕಷ್ಟು ಜನ ವೆಸ್ಟರ್ನ್ ಸ್ಕಾಲರ್ಸು ಇದ್ರ ಬಗ್ಗೆ ಬರ್ದಿದ್ದಾರೆ. ತುಂಬಾ ಜನ ವೆಸ್ಟರ್ನ್ ಸ್ಕಾಲರ್ಸ್ ಇದ್ರ ಬಗ್ಗೆ ಬರ್ದಿದ್ದಾರೆ. ಅವರು ಇಲ್ಲಿ ಬಂದಿದ್ದು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅವರೆಲ್ಲರೂ ಹೇಳೋದೇನು ಅಂದ್ರೆ, ಆ ಕಾಲದಲ್ಲಿ ಒಂದು ನಾನ್ನುಡಿ ಇತ್ತಂತೆ. ದೇರ್ ವಾಸ್ ಅ ಸೇ, ಐ ಬಿಲೀವ್ ಎವ್ರಿಬಡಿ ವಾಸ್ ಟೆಲಿಂಗ್, ಇಫ್ ಯು ಆರ್ ಫ್ರಮ್ ಇಂಟೆಲಿಜೆಂಟ್ ಫ್ಯಾಮಿಲಿ ಫ್ರಮ್ ಚೈನಾ or from Korea or from Japan, they used to tell, go west young man. ಯಾರಾದ್ರೂ ಒಬ್ಬ ಯುವಕ ಹುಟ್ಟಿದಾನೆ, ಅವನು ಬುದ್ಧಿವಂತನಾಗಿದ್ದಾನೆ, ಅವನಿಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅವನಿಗೆ ದೇಹ ಬಲ ಇದೆ ಅಂದ್ರೆ, ನೀನು 16,000 ಮೈಲಿಗಳ ದೂರ ದಾಟಿ ಹಲವಾರು ಪರ್ವತಗಳನ್ನ, ಹಿಮವತ್ ಪರ್ವತಗಳನ್ನ, ಮರಳುಗಾಡನ್ನ, ಡೆಸರ್ಟ್ಸ್, they were crossing all this and they were coming to ನಳಂದ. ನೀನ್ ಇದನ್ನೆಲ್ಲ ದಾಟಿ ನಳಂದಕ್ಕೆ ಹೋಗು, ನಳಂದಾದಲ್ಲಿ ಅಧ್ಯಯನ ಮಾಡ್ಕೊಂಡ್ ಬಾ. ಯಾಕೆಂದ್ರೆ ನಳಂದಾದಲ್ಲಿ ಯಾರು ಅಧ್ಯಯನ ಮಾಡಿರ್ತಾರೋ, ನಳಂದಾದಲ್ಲಿ ಯಾರು ಸ್ಟೂಡೆಂಟ್ ಆಗಿ ಅವರು ಸರ್ವೀಸ್ ಮಾಡಿರ್ತಾರೋ, ಅವರು ಇಡೀ ವಿಶ್ವದಲ್ಲೇ ಪ್ರಖ್ಯಾತಿಯನ್ನ ಪಡೆದಿದ್ರು. ದೇರ್ ವಾಸ್ ಎ ಗ್ರೇಟ್ ನೇಮ್ ಫಾರ್ ಎನಿಬಡಿ who had their studenthood here in ನಳಂದ. ಅದು ತುಂಬಾ ಸ್ಪಷ್ಟವಾಗಿ ತೋರಿಸುತ್ತೆ. ಬರೀ ವಿದ್ಯಾರ್ಥಿಯಾಗಿ ನಳಂದಾದಲ್ಲಿ ಇದ್ರು ಅಂದ್ರೆ ಸಾಕು, ವಿದ್ಯಾರ್ಥಿಯಾಗಿ ನಳಂದಾವನ್ನ ಎಂಟ್ರಿ ಮಾಡೋದೇ ಬಹಳ ಕಷ್ಟ ಇತ್ತಂತೆ. ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಹಳ ಕಷ್ಟ ಇತ್ತಂತೆ. ವಿ ಕಮ್ ಟು ನೋ, ನಾವು ನಳಂದಾವನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ, ಅಥವಾ ನಳಂದಾವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ, ನಳಂದ ವಿಶ್ವವಿದ್ಯಾಲಯದ ಹೊರಭಾಗದಲ್ಲಿ ಹಲವಾರು ಸಂಘಾರಾಮಗಳಿದೆ, ಹಲವಾರು ವಿಹಾರಗಳಿದೆ. ಅದೆಲ್ಲಾ ಜಾಗಗಳಲ್ಲಿ ಚಿಕ್ಕ ಚಿಕ್ಕ ಟ್ಯೂಷನ್ ಸೆಂಟರ್ಸ್ ತರ ಇತ್ತು. ಇವತ್ತು ನಾವು ದೊಡ್ಡ ದೊಡ್ಡ ಪರೀಕ್ಷೆಗಳನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಹೇಗೆ ಟ್ಯೂಷನ್ ಹೋಗಿ ರೆಡಿಯಾಗಿ ಆ ಪರೀಕ್ಷೆನ ಕ್ರ್ಯಾಕ್ ಮಾಡ್ತೀವೋ, ಹಾಗೆ ಈ ನಳಂದ ಸುತ್ತ ಇದ್ದಂತಹ ಹಲವಾರು ವಿಹಾರಗಳು, ಹಲವಾರು ಸಂಘಾರಾಮಗಳು, ಹಲವಾರು ಆಚಾರ್ಯ ಶಾಲೆಗಳು, ಇವೆಲ್ಲವೂ ಸಹ ನಳಂದಾಗೆ ವಿಶ್ವವಿದ್ಯಾಲಯದ ಒಳಗಡೆ ಎಂಟ್ರಿ ತಗೊಳ್ಳಿಕ್ಕೆ ಮಕ್ಕಳಿಗೆ ಎಂಟ್ರೆನ್ಸ್ಗೆ ರೆಡಿ ಮಾಡ್ತಾ ಇದ್ರಂತೆ. therefore they used to come from different parts of the world. They were coming from Korea, from Japan, from other parts of Southeast Asia, whether it is from Ceylon, Java, Malaya. They were also coming from Afghanistan. They were coming from different parts of Central Asia just to study here in Nalanda, because Nalanda was recognized as the center of all innovative knowledge, center of science. The healing methods, the methods of basic Ayurveda, the methods of understanding and using herbs was first taught here in Nalanda. ಇದನ್ನೆಲ್ಲವನ್ನೂ ಸಹ ಬೌದ್ಧ ಭಿಕ್ಷುಗಳು ಹಾಗೂ ಅಲ್ಲಿದ್ದಂತಹ ಸಾವಿರಾರು ಜನ ಟೀಚರ್ಸು ಅದನ್ನ ಪಾಠ ಮಾಡ್ತಾ ಇದ್ರು. ಹಾಗಾಗಿ ಆ ಜ್ಞಾನ ಅಥವಾ ಅದನ್ನ ಪಡ್ಕೊಳ್ಬೇಕು ಅನ್ನೋಂಥ ಹಂಬಲದಿಂದ, it was the great desire to come
ಹಾಗಾಗಿ ಆ ಹಂಬಲದಿಂದ ಈ ಜ್ಞಾನವನ್ನ ಪಡ್ಕೊಳ್ಬೇಕು, ಅತ್ಯಂತ ಶ್ರೇಷ್ಠವಾದಂತಹ ಈ ಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನುವಂತ ಆಸೆಯಿಂದ ಸಾವಿರಾರು ಮೈಲಿಗಳ ದೂರ ಹಲವಾರು ಮರಳುಗಾಡುಗಳನ್ನ ಪರ್ವತಗಳನ್ನ ದಾಟ್ಕೊಂಡು ನಳಂದ ಮಹಾವಿಹಾರಕ್ಕೆ ಓದ್ಲಿಕ್ಕೆ ಅಂತ ಬರ್ತಾ ಇದ್ರು. ಬಂದ ಮೇಲೆ ಅವ್ರು ಇಲ್ಲಿ ಪಡ್ಕೊಂಡಂತ ವಿ ಕಮ್ ಟು ನೋ ದಟ್ 756 manuscripts were taken away on hundreds of horses. ನೂರಾರು ಕುದುರೆಗಳ ಮೇಲೆ 756 ದೊಡ್ಡ ದೊಡ್ಡ ಮ್ಯಾನುಸ್ಕ್ರಿಪ್ಟ್ಸ್ ನ ನಮ್ಮ ಹ್ಯೂಯನ್ ಸಾಂಗ್ ಒಬ್ಬರೇ ತಗೊಂಡು ಹೋಗ್ತಾರೆ. ಇಟ್ಸಿಂಗ್ ಕ್ಯಾರೀಸ್ ನೋ ಮೋರ್ ದೆನ್ 400 manuscripts and there are more than thousands of manuscripts which are available today in Tibet. ಇವತ್ತಿನ ಟಿಬೆಟ್ ನಲ್ಲಿ ನಾವು ಸಾವಿರಾರು ಮ್ಯಾನುಸ್ಕ್ರಿಪ್ಟ್ಸ್ ಇರೋದನ್ನ ನಾವು ನೋಡ್ತೀವಿ. ಹೀಗಾಗಿ ಇಲ್ಲಿದ್ದಂತಹ ಅಪಾರವಾದಂತಹ ಜ್ಞಾನದ ಅಥವಾ ಯಾವುದನ್ನ ನಾವು ಜ್ಞಾನದ ನಿಧಿ ಅಂತ ಹೇಳ್ತೀವಿ ಅದನ್ನ ಬೇರೆ ಬೇರೆ ಭಾಗಗಳಿಗೆ ಕೊಂಡೊಯ್ಯಲಾಯ್ತು. ಯಾಕೆ ಅಂದ್ರೆ ಇಟ್ ವಾಸ್ ಆಲ್ ಗ್ರೇಟ್ ನಾಲೆಡ್ಜ್. ಇಟ್ ವಾಸ್ ದ ಕಾರ್ಪಸ್, ಸಿವಿಲೈಸೇಷನಲ್ ಕಾರ್ಪಸ್ ವಿಚ್ ವಾಸ್ taught there, produced there. ಆಮೇಲೆ they were the monks who taught them what is called as production of wealth, creation of wealth. We should understand ಕುಮಾರದಿತ್ಯನ ಕಾಲದಲ್ಲಿ, ಕುಮಾರಗುಪ್ತನ ಕಾಲದಲ್ಲಿ ನಮ್ಮ ನಳಂದ ಮಹಾವಿದ್ಯಾಲಯ ಅಥವಾ ಮಹಾವಿಹಾರ ಪ್ರಾರಂಭ ಆಗಿದ್ದು. ನಿಮಗ್ ಗೊತ್ತು, ಕುಮಾರಗುಪ್ತನ ಕಾಲ ಅಥವಾ ಗುಪ್ತರ ಕಾಲ ಅದು ಅತ್ಯಂತ ಶ್ರೇಷ್ಠವಾದಂತಹ ಶ್ರೀಮಂತ ಭರಿತವಾದಂತಹ ಕಾಲ. ಮಾತ್ರ ಅಲ್ಲ, ನಾವು ಯಾವುದೇ ಕ್ಷೇತ್ರವನ್ನ ಅಧ್ಯಯನ ಮಾಡ್ಲಿ, ವೆದರ್ ಇಟ್ ಈಸ್ ಇನ್ ದ ಫೀಲ್ಡ್ ಆಫ್ ಕಾಯಿನ್ಸ್ ಆರ್ ಮಿಂಟಿಂಗ್ ಕಾಯಿನ್ಸ್, ಅಥವಾ ಇಟ್ ಈಸ್ ಇನ್ ದ ಫೀಲ್ಡ್ ಆಫ್ ಡೆವಲಪ್ಮೆಂಟ್ ಆಫ್ ಮರ್ಕಂಟೈಲ್ ಗಿಲ್ಡ್ಸ್, ಬೇರೆ ಬೇರೆ ವಸ್ತುಗಳನ್ನ, ಬೇರೆ ಬೇರೆ ರೀತಿಯಂತಹ ಪದಾರ್ಥಗಳನ್ನ, ಭೋಗದ ವಸ್ತುಗಳನ್ನ ತಯಾರು ಮಾಡುವಂತಹ ದೊಡ್ಡ ದೊಡ್ಡ ವಾಣಿಜ್ಯ ಸಂಘಟನೆಗಳು ಆ ಕಾಲದಲ್ಲಿ ಇದ್ವು. ಇಟ್ ವಾಸ್ ಅ ಪೀರಿಯಡ್ ವೇರ್ ಲಾಟ್ ಆಫ್ ಡೆವಲಪ್ಮೆಂಟ್ ಟುಕ್ ಪ್ಲೇಸ್ ಇನ್ ದ ಫೀಲ್ಡ್ ಆಫ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಇವತ್ತು ನಾವು ಎಲ್ಲೋರ ಅಥವಾ ಅಜಂತಾ ಅಲ್ಲಿನ ದೇವಾಲಯ ಸಂಕೀರ್ಣಗಳನ್ನ ನೋಡಿದ್ರೆ ಅರ್ಥ ಆಗತ್ತೆ, ಅತ್ಯಂತ ಅದ್ಭುತವಾದಂತಹ ಕಲಾ ಶೈಲಿಗಳನ್ನ ನಿರ್ಮಾಣ ಮಾಡುವಂತಹಷ್ಟು ವಿಜ್ಞಾನ, ಅಷ್ಟೊಂದು ಸಂಪತ್ಭರಿತವಾದಂತಹ ಕನ್ಸ್ಟ್ರಕ್ಷನಲ್ ಮೆಥಡಾಲಜಿಯ ಜ್ಞಾನ ನಮ್ಮ ಭಾರತೀಯರಲ್ಲಿತ್ತು. ಇದೆಲ್ಲ ಎಲ್ಲಿಂದ ಸೃಜಿಸಲ್ಪಡ್ತಾ ಇತ್ತು ಅಥವಾ ಎಲ್ಲಿ ಹುಟ್ಟುತ್ತಾ ಇತ್ತು ಅಂದ್ರೆ ಇಟ್ ವಾಸ್ ಆಲ್ it was all taught, it was all fed here in Nalanda. Therefore, students were very happy to come to be here as a part of a knowledge center, as a part of a studenthood, spend their time here in Nalanda. ನಳಂದಕ್ಕಾಗಿ, ನಳಂದಾದಲ್ಲಿ ಅಧ್ಯಯನ ಮಾಡ್ಲಿಕ್ಕಾಗಿ ಇತ್ಸಿಂಗ್ ರವರ ಪ್ರಕಾರ 30 ಬೇರೆ ಬೇರೆ ರಾಷ್ಟ್ರಗಳಿಂದ ಜನ ಬರ್ತಾ ಇದ್ರಂತೆ. ಅದರಲ್ಲಿ ಬಹಳ ಜನ ರಾಜಕುಲಕ್ಕೆ ಸೇರಿದವರಾಗಿದ್ರಂತೆ, ಬಹಳ ಜನ ಅತ್ಯಂತ ಶ್ರೀಮಂತ ವಾಣಿಜ್ಯ ಸಂಘಟನೆಗಳಿಗೆ ಸೇರಿದವರಾದ್ರಂತೆ, ಕೆಲವರು ಅಲ್ಲಿ ರಾಣಿಯರು ಸಹ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ರಂತೆ. ಇದಲ್ಲದೆ ಬೇರೆ ಬೇರೆ ಭಾಗಗಳಿಂದ ಮಹಾಯಾನ ಬೌದ್ಧ ಧರ್ಮ ಮತ್ತು ಆಯುರ್ವೇದವನ್ನ ಕಲೀಲಿಕ್ಕೆ, ವಿಶೇಷವಾಗಿ ಲೋಹಜ್ಞಾನವನ್ನ ಕಲೀಲಿಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿಗೆ ಜನ ಬರ್ತಾ ಇದ್ರು. ಅವರೆಲ್ಲ ಇದನ್ನೆಲ್ಲ ಪಡೆದು ಹಾಗೂ ಬೌದ್ಧ ಭಿಕ್ಷುಗಳಾಗಿ ನಂತರದ ಕಾಲದಲ್ಲಿ, ಈಗ ಮಣಿಪದ್ಮ ಅಥವರೆಲ್ಲ they went back and they taught Buddhism, they taught what we call as astronomy, they taught science, they taught mathematics in different parts of the world. And it is because of that ಇವತ್ತು ನಾವು ಪ್ರಪಂಚದ ಬೇರೆ ಭಾಗಗಳಲ್ಲಿ, ಅದು ಥೈಲ್ಯಾಂಡ್ ಆಗಿರ್ಬೋದು ಅಥವಾ ಮಯನ್ಮಾರ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಅಲ್ಲಿ ಇರುವಂತಹ ಯಾವುದೇ ಆರ್ಕಿಟೆಕ್ಚರಲ್ ಫಾರ್ಮ್ ನ ನೋಡಿದ್ರೆ ಅದು ಎಲ್ಲಿಂದ ಹೋಗಿದ್ದು, ಅಲ್ಲಿನ ಸ್ಕಲ್ಪ್ಚರ್ ಎಲ್ಲಿಂದ ಹೋಗಿದ್ದು ಅಂದ್ರೆ ಅದು ಇಲ್ಲಿ ನಮ್ಮ ಗುಪ್ತರ ಕಾಲದಲ್ಲಿ ಇದ್ದಂತಹ ಆ ಶ್ರೇಷ್ಠವಾದಂತಹ ಕಲಾ ಶಾಲೆಗಳಿಂದ, ದ ಗಾಂಧಾರ ಸ್ಕೂಲ್, ದ ಮಥುರಾ ಸ್ಕೂಲ್, ಇಟ್ ಈಸ್ ಬಿಕಾಸ್ ಆಫ್ ದಟ್ ವಿ ವರ್ ಏಬಲ್ ಟು ಗಿವ್ ನ್ಯೂ ನಾಲೆಡ್ಜ್ ಸೆಂಟರ್ ಆಫ್ ಕನ್ಸ್ಟ್ರಕ್ಷನಲ್ ಮೆಥಡಾಲಜಿ ಟು ದೆಮ್. ಹಾಗಾಗಿ ತಿಳ್ಕೊಳ್ಬೇಕಾಗಿರುವಂತಹ ಒಂದು ದೊಡ್ಡ ಅಂಶ ಏನು ಅಂತಂದ್ರೆ, ಇಡೀ ವಿಶ್ವದಲ್ಲೇ ಅತ್ಯಂತ ಉತ್ತಮವಾದಂತಹ, ಕಂಪೇರ್ ಟು ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ದಿ ಬೆಸ್ಟ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ವರ್ ದೇರ್ ಇನ್ ಇಂಡಿಯಾ. The best methods of construction and methods of living were there in India. ಹ್ಯೂಯನ್ ಸಾಂಗ್ ಹೇಳ್ತಾನೆ, ಪ್ರತಿಯೊಬ್ಬರು ಸಹ ಅವರವರ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು, ಅವರು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡುವಂತ ಪದ್ಧತಿ ಇಲ್ಲ. They gave lot of importance for purity, they gave lot of importance for personal hygiene. ಇದೆಲ್ಲ ಸಹ ಅವರು ನಮ್ಮ ಭಾರತಕ್ಕೆ ಬಂದು ಇಲ್ಲಿದ್ದಂತಹ ಚೈನೀಸ್ ಸ್ಕಾಲರ್ಸ್ ಬರ್ದಿರೋದು. ಫಾಹಿಯಾನ್ ಹೇಳ್ತಾನೆ, ಇನ್ ನಳಂದ ಅಂಡ್ ಇನ್ ಅದರ್ ಪಾರ್ಟ್ಸ್ ಆಫ್ ರಾಜಗೃಹ or in Pataliputra, there were civic hospitals.
ಅಂಡ್ ದೇರ್ ವರ್ ಲಾಸ್ ಟು ಮೈಂಟೈನ್ ಸ್ಪೆಸಿಫಿಕ್ ಟ್ಯಾಕ್ಸಿಂಗ್ ಸಿಸ್ಟಮ್, ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ವಿಷಯಕ್ಕೆ ಎಷ್ಟು ತೆರಿಗೆ ಕಲೆಕ್ಟ್ ಮಾಡಬೇಕು ಅಂತ. think you all know that Varanasi was getting per day 1 lakh honnu, and Patali Grama, which became Pataliputra, was getting every day 5 lakh Karshapana as tax. ಅಂದ್ರೆ ಎಷ್ಟೊಂದು ಶ್ರೀಮಂತ, ಎಷ್ಟೊಂದು ಸುಭದ್ರವಾದಂತಹ ಎಕಾನಮಿ ಅಲ್ಲಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ದೇ ಹ್ಯಾಡ್ ಸ್ಟ್ರಿಕ್ಟ್ ಲಾಸ್ ಫಾರ್ managing the city. All these things prove that the monks of Nalanda, the teachers of Nalanda, gave importance for learning, transmission of knowledge, and they were all monks with very great or very high knowledge. And the only aim of all, whether it was a teacher or a student, it was ಏನು ಬಹಳ ಮುಖ್ಯವಾದಂತಹ ಅಂಶ ನಳಂದಾದಲ್ಲಿ ಅಂದ್ರೆ ಒಂದು ಜ್ಞಾನ ಪ್ರಸಾರದ ಎನ್ವಿರಾನ್ಮೆಂಟ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡೋದು, ಅತ್ಯಂತ ಶಾಂತವಾದ, ಅತ್ಯಂತ ಸುಭದ್ರವಾದಂತಹ ಜ್ಞಾನವನ್ನ ಸಮಾಧಾನವಾಗಿ ಎಲ್ಲರಿಗೂ ಹಂಚುವಂತಹ ಒಂದು ಸೆಂಟರ್ ಅನ್ನ ಕ್ರಿಯೇಟ್ ಮಾಡೋದು. ಹಾಗೂ ಅಲ್ಲಿ ಯಾವ ಜ್ಞಾನ ಅಲ್ಲಿ ಹುಟ್ಟುತ್ತೆ ಅಥವಾ ಸೃಜನ ಆಗುತ್ತೆ, ಅದರ ಫಲಿತಾಂಶ ಅಥವಾ ಅದರ ಪರಿಣಾಮ ಎಲ್ಲರಿಗೂ ಸಿಕ್ಕೋ ಹಾಗೆ ಮಾಡೋದು. Therefore, they wanted to give the knowledge to all. They wanted to spread Mahayana Buddhism. They wanted to give the best of Indian culture. ಇವತ್ತು ನಾವು ನಳಂದ ವಿಶ್ವವಿದ್ಯಾಲಯವನ್ನ ನೋಡ್ಲಿಕ್ಕೆ ಹೋದ್ರೆ ಅಥವಾ ಸುಮ್ಮನೆ ವೀಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಸಾಕು, ಗೊತ್ತಾಗತ್ತೆ ಅಲ್ಲಿರುವಂತಹ ನೀರಿನ ಕೊಳಗಳು. ಅವ್ರು ಬರೀತಾರೆ ತಿಳಿನೀರಿನ ಕೊಳಗಳು. ಆ ತಿಳಿನೀರಿನ ಕೊಳಗಳಲ್ಲಿ ಇದ್ದಂತಹ ನೈದಿಲೆ ಹಾಗೂ ಕಮಲಗಳು, ಅದರಲ್ಲಿ ಇದ್ದಂತಹ ಕೆಂಪು ಬಣ್ಣದ ಕನ್ನಿಕಾ ಹೂವುಗಳು, ಅದರಲ್ಲಿ ಇದ್ದಂತಹ ಕೊಳಗಳಿಗೆ ಬೆಳಗ್ಗೆ 5 ಗಂಟೆಗೆ ಒಂದು ದೊಡ್ಡದಾದಂತಹ ಕಂಬದ ಮೇಲೆ ಇದ್ದಂತಹ ಗಂಟೆ, ಆ ಗಂಟೆಯ ಶಬ್ದ ಇಡೀ ನಳಂದ ಮಹಾವಿಹಾರಕ್ಕೆ ಎಲ್ಲ ಕಡೆ ಕೇಳಿಸ್ತಾ ಇತ್ತು. ಪ್ರತಿಯೊಬ್ಬ ಬುದ್ಧಿಸ್ಟ್ ಮಾಂಕು, ಪ್ರತಿಯೊಬ್ಬ ಸ್ಟೂಡೆಂಟು ಅವರವರ ಸ್ನಾನದ ಬಟ್ಟೆಗಳನ್ನ ತಗೊಂಡು ಅವರು ಬೇರೆ ಬೇರೆ ಸ್ನಾನದ ಘಟ್ಟಗಳಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿ, ಸ್ನಾನ ಮಾಡಿ ಬಂದ್ಮೇಲೆ ಇಡೀ ನಳಂದಾದಲ್ಲಿದ್ದಂತಹ ಎಲ್ರಿಗೂ ಸಹ ಒಂದು ದಿನಕ್ಕೆ ಒಂದೇ ಊಟ. ಅದು ಮಧ್ಯಾಹ್ನ ಒಂದು ಸಮಯದಲ್ಲಿ ಅವ್ರು ಊಟ ಮಾಡಿದ್ರೆ ಮತ್ತೆ ಊಟ ಇಲ್ಲ. ಹೆಚ್ಚು ಸಮಯವನ್ನ ಅವರು ತಮ್ಮ ಜ್ಞಾನದ ಅನ್ವೇಷಣೆಯಲ್ಲಿ ಅಥವಾ ಜ್ಞಾನದ ಪ್ರಚಾರದಲ್ಲಿ ಅಥವಾ ಜ್ಞಾನದ ಹುಡುಕುವಿಕೆಯಲ್ಲಿ ಕಳೀತಾ ಇದ್ರು. ಅಲ್ಲಿ ಇಡೀ ಎನ್ವಿರಾನ್ಮೆಂಟೇ ಬಹಳ ಬೋಧಮಯವಾಗಿ ಇತ್ತು. ಇಡೀ ಎನ್ವಿರಾನ್ಮೆಂಟ್ ನಲ್ಲಿ ಒಂದು ಅತ್ಯುತ್ತಮವಾದಂತಹ ಜ್ಞಾನದ ಸದ್ಬಳಕೆಯನ್ನ ನಾವು ಕಾಣಬಹುದಾಗಿತ್ತು. ಈ ರೀತಿಯಾದಂತಹ ಒಂದು ವಿಶ್ವವಿದ್ಯಾಲಯದ ಅಥವಾ ಈ ವಿಶ್ವವಿದ್ಯಾಲಯದ ಶ್ರೇಷ್ಠತೆಯನ್ನ ಕುರಿತು ನಾವು ಈಗಿನ ಯೂನಿವರ್ಸಿಟಿಗಳು ಹೇಳ್ಬೇಕಾಗಿದೆ. ಆಮೇಲೆ ಅಲ್ಲಿನ ಇದ್ದಂತಹ ಎಲ್ಲ ಬೋಧಕರಿಗೆ ಅಥವಾ ಬುದ್ಧಿಸ್ಟ್ ಮಾಂಕ್ಸ್ ವರ್ ಟೀಚಿಂಗ್ ಆರ್ ಅದರ್ ಟೀಚರ್ಸ್ ವರ್ ಟೀಚಿಂಗ್, ಅವ್ರಿಗೆ ಇದ್ದಂತಹ ಏನು, they wanted to give the best to their students so that the students of Nalanda were recognized all over the world. ಇಡೀ ವಿಶ್ವದಲ್ಲೇ ಅವ್ರಿಗೆ ಒಂದು ಮಾನ್ಯತೆ, ಇಡೀ ವಿಶ್ವದಲ್ಲೇ ನಳಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಅಂದ್ರೆ ಒಂದು ಹೆಚ್ಚಿನ ಮಾನ್ಯತೆ ಇತ್ತು. ಹಾಗಾಗಿ ಎಕನಾಮಿಕ್ ಪ್ರಾಸ್ಪರಿಟಿಗೆ ನಳಂದ ಕಾಂಟ್ರಿಬ್ಯೂಟ್ ಮಾಡ್ತು. ಮೆಟಲರ್ಜಿ ಸೈಂಟಿಫಿಕ್ ಡೆವಲಪ್ಮೆಂಟ್ಗೆ ನಳಂದ ಕಾಂಟ್ರಿಬ್ಯೂಟ್ ಮಾಡ್ತು. ನಮ್ಮ ಅಸ್ಟ್ರಾಲಜಿಗೆ ನಳಂದ ಇವತ್ತು ಬಹುಶಃ ನಮ್ಗೆ ಡೆಸಿಮಲ್ ಸಿಸ್ಟಮ್ ಗೊತ್ತಿಲ್ಲದೆ ಹೋಗಿದ್ರೆ ಕಂಪ್ಯೂಟರ್ ನಾಲೆಡ್ಜ್ ಆಗ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಅದರ ಮೂಲ ನಾವು ತಿಳಿಲಿಕ್ಕೆ ಪ್ರಯತ್ನ ಪಡ್ಬೇಕು. ಫ್ರಮ್ ವೇರ್ ವಿ ಗಾಟ್ ಇಟ್ ಫ್ರಮ್ ದ ಗ್ರೇಟ್ ಯೂನಿವರ್ಸಿಟೀಸ್ ವಿಚ್ ವರ್ ದೇರ್ ಇನ್ ಇಂಡಿಯಾ. ಹಾಗಾಗಿ ನಳಂದ ವಿಶ್ವವಿದ್ಯಾಲಯವನ್ನ ಬೇರೆಯ ಇನ್ನೂ ವಿಶೇಷವಾಗಿ ಅಧ್ಯಯನ ಮಾಡುವಂತಹ ಅವಶ್ಯಕತೆ ನಮಗೆ ಈ ಕಾಲಘಟ್ಟದಲ್ಲಿ ಇದೆ ಅಂತ ಅನ್ಸುತ್ತೆ.